ಇವತ್ತು ಡಿ ಗ್ಯಾಂಗ್ ಮತ್ತೆ ಕಾಕಿ ಸರ್ಪಗಾವಲಿನಲ್ಲಿ ಬರುವಂತಹ ಪರಿಸ್ಥಿತಿ. ಕಾರಣ ಐಷಾರಾಮಿ ಜೀವನ. ಛಿದ್ರ ಡಿ ಗ್ಯಾಂಗ್ ಛಿದ್ರ. 9 ಜೈಲಿಗೆ 13 ಜನ ಕೊಲೆ ಆರೋಪಿಗಳು ಶಿಫ್ಟ್ ಆಗ್ತಿದ್ದಾರೆ. ಈಗ ಪರಪ್ಪನ ಅಗ್ರಹಾರದಿಂದ ಆರೋಪಿಗಳನ್ನ ಸ್ಥಳಾಂತರ ಮಾಡಲಾಗಿದೆ. ಬೆಳಗಿನ ಜಾವ ಸುಮಾರು 4:15ಗೆ ಸ್ಥಳಾಂತರ ಮಾಡಲಾಗಿದೆ. ಬಳ್ಳಾರಿ ಜೈಲಿನತ್ತ ಹೊರಟಿರುವ ದರ್ಶನ್ ಅವರ ವಾಹನ ಮತ್ತೊಂದು ಕಡೆ ಮೈಸೂರು ಜೈಲಿಗೆ ಪವನ್, ರಾಘವೇಂದ್ರ, ನಂದೀಶ್, ಶಿವಮೊಗ್ಗ ಜೈಲಿಗೆ ಜಗದೀಶ್, ಲಕ್ಷ್ಮಣ್, ಧಾರವಾಡ ಜೈಲಿಗೆ ಧನರಾಜ್, ವಿಜಯಪುರ ಜೈಲಿಗೆ ವಿನಯ್, ಕಲಬುರಗಿ ಜೈಲಿಗೆ ನಾಗರಾಜ್, ಬೆಳಗಾವಿ ಜೈಲಿಗೆ ಪ್ರದೋಷ್. 9 ಜೈಲಿಗೆ 13 ಜನ ಕೊಲೆ ಆರೋಪಿಗಳು ಶಿಫ್ಟ್ ಆಗ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಲೈವ್ ಕವರೇಜ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಬೊಲೆರೋದಲ್ಲಿ ಪೊಲೀಸ್ ವಾಹನ, ಬೊಲೆರೋದಲ್ಲಿ ನಟ ದರ್ಶನ್ರನ್ನ ಕಿಟಕಿಗೆ ಬಟ್ಟೆಯನ್ನು ಹಾಕಿ ಕರೆದುಕೊಂಡು ಹೋಗ್ತಿದ್ದಾರೆ, ಎಲ್ಲರ ಕಣ್ತಪ್ಪಿಸಿ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇರೋದು. ಬಳ್ಳಾರಿ ಜೈಲಿನತ್ತ ಪೊರ್ಕಿ ತೆರಳುತ್ತಿದ್ದಾರೆ. ಆ ಕಡೆ ಆತನ ಗ್ಯಾಂಗ್ ಛಿದ್ರಗೊಂಡಿದೆ. ಮೈಸೂರು ಕಡೆ ಒಬ್ಬರು, ಇಬ್ಬರು, ಶಿವಮೊಗ್ಗದ ಕಡೆ ಇಬ್ಬರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕರಾಧ್ಯ. ಬಳ್ಳಾರಿಲಿದ್ದಾರೆ. ಈ ಕಡೆ ಬಳ್ಳಾರಿ ಕಡೆ ದರ್ಶನ್ ಬರ್ತಿದ್ದಾರೆ. ರೇಣುಕರಾಧ್ಯ, ಅಲ್ಲಿ ಯಾವ ರೀತಿ ಇದೆ ಭದ್ರತೆ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಾದ್ರೆ ಅಲ್ಲಿನ ಭದ್ರತೆಯ ಬಗ್ಗೆ. ಖಂಡಿತ ದಿವಿತ್, ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳನ್ನ ಮೊದಲು ಬಳ್ಳಾರಿ ಜೈಲಿಗೆ ಕರೆದುಕೊಂಡು ಬರ್ತಾರೆ. ಇಲ್ಲಿ ದರ್ಶನ್ ಅವರನ್ನ ಬಿಟ್ಟು ಇನ್ನುಳಿದ ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಸ್ಥಳಾಂತರ ಮಾಡೋದಕ್ಕೆ ಈಗಾಗಲೇ ವ್ಯವಸ್ಥೆ ಆಗಿರ್ತಕ್ಕಂಥದ್ದು. ಅಂದರೆ ಬೆಂಗಳೂರಿನಿಂದ ಬಳ್ಳಾರಿಗೆ ಬರೋದಕ್ಕೆ ಪೊಲೀಸ್ ವಾಹನದಲ್ಲಿ ಸುಮಾರು 5 ತಾಸು ಹಿಡಿಯುತ್ತೆ. ಅಂದರೆ 4:30ಕ್ಕೆ ಬಿಟ್ಟರೂ ಕೂಡ 9ರಿಂದ 9:30 ವೇಳೆಗೆ ಬಳ್ಳಾರಿಯನ್ನು ತಲುಪಬಹುದು. ಬಳ್ಳಾರಿಗೆ ಪ್ರಮುಖವಾಗಿ 2 ಮಾರ್ಗಗಳಲ್ಲಿ ಎಂಟ್ರಿಯನ್ನು ಕೊಡಬಹುದಾಗಿರ್ತಕ್ಕಂಥ, ಒಂದು ಅನಂತಪುರ ಮಾರ್ಗವಾಗಿ, ಅಂದರೆ ಆಂಧ್ರವನ್ನು ಬಳಸ್ಕೊಂಡು ಬಂದರೆ ಅನಂತಪುರ ರಸ್ತೆಯ ಮೂಲಕ ಬಳ್ಳಾರಿಗೆ ಎಂಟ್ರಿ ಆಗ್ಬೋದು. ಇನ್ನೊಂದು ತುಮಕೂರು, ಅಂದರೆ ತುಮಕೂರು ಹಿರಿಯೂರು ಮಾರ್ಗವಾಗಿ ಬಂದರೆ ಬಳ್ಳಾರಿಯ ಅಂದರೆ ಕರ್ನಾಟಕದ ರಸ್ತೆಯ ಮೂಲಕನೇ ಬರ್ಬೋದು, ಆಂಧ್ರಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಇನ್ನೊಂದು ಅಂಶ ಏನಂದರೆ ದರ್ಶನ್ ಸೇರಿದಂತೆ ಇತರ ಆರೋಪಿಗಳನ್ನು ಮೊದಲಿಗೆ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಬರ್ತಾರೆ. ಇನ್ನು ದರ್ಶನ್ ಅವ್ರನ್ನ ಇಲ್ಲಿ ಡ್ರಾಪ್ ಮಾಡಿ ನೆಕ್ಸ್ಟ್ ಮುಂದಿನ ಕೈದಿಗಳನ್ನು ಅಲ್ಲಿಗೆ, ವಿಚಾರಣಾಧೀನ ಕೈದಿಗಳನ್ನು ಅಲ್ಲಿಗೆ ತಲುಪತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಬಳ್ಳಾರಿಯ ಜೈಲ್ ಮುಂದೆ ಸಂಪೂರ್ಣವಾಗಿ ಹೈ ಸೆಕ್ಯೂರಿಟಿಯನ್ನು ಅಲರ್ಟ್ ಮಾಡಿರ್ತಕ್ಕಂಥದ್ದು. ಅಂದರೆ ಬಳ್ಳಾರಿ ಜೈಲ್ಗೆ 2 ಭಾಗದಲ್ಲಿ ಹೋಗೋದಕ್ಕೆ ವ್ಯವಸ್ಥೆ ಇರತಕ್ಕಂಥದ್ದು. ಒಂದು SP ಸರ್ಕಲ್ನ ಮೂಲಕವಾಗಿ ಜೈಲಿಗೆ ಹೋಗ್ಬೋದು. ಇನ್ನೊಂದು ದುರ್ಗಮ್ಮನ ದೇವಸ್ಥಾನದ ಮೂಲಕ ಇನ್ನೊಂದು ಎಂಟ್ರಿ ಇರತಕ್ಕಂಥದ್ದು. ಅಂದರೆ ಜೈಲ್ ಮುಂಭಾಗ ಸುಮಾರು 1ರಿಂದ 1.5 ಕಿಲೋಮೀಟರ್ನಷ್ಟು ರಸ್ತೆ ಇರತಕ್ಕಂಥದ್ದು. ಹೀಗಾಗಿ ನಿನ್ನೆ ಏನು ದರ್ಶನ್ ಅಭಿಮಾನಿಗಳು ಸಾಕಷ್ಟು ಜನ ಸೇರಿಬಿಟ್ಟು ಒಂದಷ್ಟು ಗೊಂದಲವನ್ನು ಉಂಟು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಸಾಕಷ್ಟು ಅಭಿಮಾನಿಗಳು ಜೈಲಿನ ಮುಂಭಾಗ ಸೇರ್ಬೋದು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆ, ಅಂದರೆ ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿರ್ತಕ್ಕಂಥದ್ದು. ಅದರ ಭಾಗವೇ ಮೊದಲನೇ ಹಂತದಲ್ಲಿ ಬ್ಯಾರಿಕೇಡನ್ನು ಹಾಕಿದ್ದಾರೆ. ಜೊತೆಗೆ ಇಲ್ಲಿ ಸ್ಥಳೀಯರನ್ನು ಮಾತ್ರ ಒಳಗಡೆ ಬಿಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. 2ನೇ ಹಂತದಲ್ಲೂ ಕೂಡ ಬ್ಯಾರಿಕೇಡನ್ನು ಹಾಕಿದ್ದಾರೆ. ನಮ್ಮ ಕ್ಯಾಮ್ರಾಮನ್ ಸಿದ್ದುಗೆ ಹೇಳ್ತೀನಿ 2ನೇ ಹಂತದ ಬ್ಯಾರಿಕೇಡ್ಗಳನ್ನು ತೋರಿಸೋದಕ್ಕೆ. ಇದು ಮೊದಲನೇ ಹಂತದ ಬ್ಯಾರಿಕೇಡ್ ವ್ಯವಸ್ಥೆ ಆದರೆ 2ನೇ ಹಂತದ ಬ್ಯಾರಿಕೇಡ್ ವ್ಯವಸ್ಥೆ ಅಲ್ಲಿ ಮಾಡಿದ್ದಾರೆ. ಅಲ್ಲಿ 1-2 ಕಾನ್ಸ್ಟೇಬಲ್ಗಳನ್ನು ಹಾಕಿ ಯಾವುದೇ ರೀತಿಯ ವೆಹಿಕಲ್ಗಳನ್ನು ಬಿಡದೇ ಇರೋ ರೀತಿ ನೋಡ್ಕೊಳ್ತಾ ಇರ್ತಕ್ಕಂಥದ್ದು. ನಿನ್ನೆ ಸಂಪೂರ್ಣವಾಗಿ ಸಾಕಷ್ಟು ಗೊಂದಲವಾಗಿತ್ತು. ಯಾಕಂದರೆ ಅಭಿಮಾನಿಗಳು ಜೈಲಿನ, ಅಂದರೆ ದರ್ಶನ್ ಅವರ ಅಭಿಮಾನಿಗಳು ಜೈಲಿನ ಮುಂಭಾಗ ಬಂದು ಡಿ ಬಾಸ್ ತಪ್ಪು ಮಾಡಿಲ್ಲ ಅನ್ನುವ ಮಟ್ಟಕ್ಕೆ ಹೋಗಿ ಜೋರಾಗಿ ಕಿರ್ಚಾಡ್ತಾ ಇದ್ರು. ಆಗ ಪೊಲೀಸರಿಗೆ ಮತ್ತು ಜೈಲ್ ಸಿಬ್ಬಂದಿಗೆ ಸಾಕಷ್ಟು ಕಿರಿಕಿರಿ ಆಗಿತ್ತು. ಹೀಗಾಗಿ ಇವತ್ತು ಅವ್ರು ಯಾರನ್ನು ಕೂಡ ಇಲ್ಲಿ ಬಿಡಬಾರ್ದು ಅನ್ನುವ ನಿಟ್ಟಿನಲ್ಲಿ ಈ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಕೇವಲ ಈ ಭಾಗದಲ್ಲಿ ಮಾತ್ರ ಅಲ್ಲ, ಇನ್ನೊಂದು ಬದಿ ಅಂದರೆ SP ಸರ್ಕಲ್ನಿಂದ ಜೈಲಿಗೆ ಬರ್ತಾ ಇರ್ತಕ್ಕಂಥ ರಸ್ತೆಯ ಮೂಲಕವೂ ಕೂಡ ಅಲ್ಲಿ ಹೈ ಸೆಕ್ಯೂರಿಟಿಯನ್ನು ನಿಯೋಜನೆ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಬಳ್ಳಾರಿಗೆ ಏನು ಎಂಟ್ರಿ ಆಗ್ತಾರೆ, ಅಂದರೆ ಆ ವೆಹಿಕಲ್ ಬಳ್ಳಾರಿಗೆ ಎಂಟ್ರಿ ಆಗುತ್ತೆ, ಆ ರಸ್ತೆಗಳಲ್ಲೆಲ್ಲ ಕೂಡ ಅಲ್ಲಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು. ದಿವಿತ್.
ಓಕೆ, ಥ್ಯಾಂಕ್ ಯು ರೇಣುಕರಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಂದು ಕಡೆ ನಮ್ಮ ಮೈಸೂರು ಪ್ರತಿನಿಧಿ ಇದ್ದಾರೆ ವಿನೋದ್. ವಿನೋದ್, ಮೈಸೂರು ಜೈಲಿನಲ್ಲಿ ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ ವಿನೋದ್, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ದಿವಿತ್, ಅಂದರೆ ಸಿದ್ಧತೆ ಅಂತಂದರೆ ದೊಡ್ಡ ಮಟ್ಟದ ಸಿದ್ಧತೆಗಳಂತೂ ಮೈಸೂರಲ್ಲಿ ಇಲ್ಲ. ಯಾಕೆಂತಂದರೆ ಮೈಸೂರಿಗೆ A2, A3, A4, A5 ಅಂದರೆ ಪವನ್, ನಂದೀಶ್, ರಾಘವೇಂದ್ರ ಈ ಒಂದು ಪ್ರಕರಣದ 3 ಆರೋಪಿಗಳೆಲ್ಲ ಮೈಸೂರು ಜೈಲಿಗೆ ಈಗಾಗಲೇ ಶಿಫ್ಟ್ ಮಾಡ್ತಾ ಇರುವಂಥದ್ದು. ಈಗಾಗಲೇ ಸದ್ಯಕ್ಕೆ ಮೈಸೂರಿನ ಜೈಲಿನ ಮುಂಭಾಗದಲ್ಲಿದ್ದಾರೆ. ದೃಶ್ಯದ ಗಮನಿಸ್ತಾ ಇರ್ಬೋದು. ಎಂದಿನಂತೆ ಜೈಲ್ ಬೆಳಿಗ್ಗೆ ಯಾವ ರೀತಿಯ ವಾತಾವರಣ ಇರುತ್ತೆ ಅದೇ ರೀತಿಯಾದಂತಹ ವಾತಾವರಣ ಇರುವಂಥದ್ದು. ಯಾವುದೇ ರೀತಿಯಾದಂತಹ ಸಿದ್ಧತೆಗಳಿಗಾಗಲೇ ಪೊಲೀಸರು ಬರುವಂತಹ ಮಾಹಿತಿ ಇರೋ ಕಾರಣಕ್ಕಾಗಿ ಈಗಾಗಲೇ ಜೈಲಿನ ಪಕ್ಕದಲ್ಲಿರುವಂತಹ ಒಂದು ಏನು ಕೊಠಡಿ ಇದೆ, ಆ ಒಂದು ಕೊಠಡಿಯಲ್ಲಿ ಈಗಾಗಲೇ ಪೊಲೀಸರು ಕುಳಿತಿದ್ದಾರೆ. ಇಲ್ಲೇನೋ ಕೆಲವೇ ಕ್ಷಣಗಳಲ್ಲಿ 3 ಆರೋಪಿಗಳು ಕೂಡ ಮೈಸೂರು ಜೈಲಿಗೆ ಬರ್ತಾರೆ. ಬಂದ ನಂತರದಲ್ಲಿ ಪ್ರೊಸೀಜರ್ಸ್ ಇರ್ತದೆ. ಯಾವೆಲ್ಲ ಪ್ರೊಸೀಜರ್ಗಳ ಮುಗಿದ ನಂತರದಲ್ಲಿ ನೇರವಾಗಿ ಅವರನ್ನು ಮೈಸೂರಿನ ಜೈಲಿನ ಒಳಭಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಈಗಾಗಲೇ ಮಾಹಿತಿಗಳ ಪ್ರಕಾರವಾಗಿ ಈಗಾಗಲೇ ಏನು 3 ಕೂಡ ಪ್ರತ್ಯೇಕ ಬ್ಯಾರಕ್ನಲ್ಲಿ ಇಡಬೇಕು ಅಂತೇಳಿ ಈಗಾಗಲೇ ಒಂದು ಸೂಚನೆ ಸಹ ಕೊಡಲಾಗಿದೆ. ಅಂದರೆ ಕನಿಷ್ಠ ಯಾವ ಸೌಲಭ್ಯಗಳಿರುತ್ತೆ ಆ ಸೌಲಭ್ಯಗಳು ಮಾತ್ರ ಸಿಗುತ್ತೆ ಹೊರತು ಬೆಂಗಳೂರಿನ ಪರಂಪರಾಗತ ಸಿಗ್ತಾದಂತಹ ಸೌಲಭ್ಯಗಳು ಯಾವುದೇ ಕಾರಣಕ್ಕೂ ಕೂಡ ಮೈಸೂರಲ್ಲಿ ಸಿಗಬಾರ್ದು ಅಂತೇಳಿ ಸಾಕಷ್ಟು ಕಟ್ಟುನಿಟ್ಟಿನ ಆದೇಶ ಕೂಡ ಆಗಿರುವಂಥದ್ದು. ಇನ್ನು ಮೈಸೂರು ಜೈಲಲ್ಲೂ ಕೂಡ ಸುಮಾರು 850 ಕೈದಿಗಳು ಕೂಡ ಇಲ್ಲಿದ್ದಾರೆ. ಸುಮಾರು 40 ಬ್ಯಾರಕ್ಗಳಿದೆ. ಸುಮಾರು 150 ವರ್ಷಗಳ ಇತಿಹಾಸ ಇರುವಂತಹ ಮೈಸೂರು ಜೈಲು ಇದು. ಸೊ ಹೀಗಾಗಿ ಇಲ್ಲೇನೋ ಕೆಲವೇ ಕ್ಷಣಗಳಲ್ಲಿ ಕೂಡ ಈ 3 ಆರೋಪಿಗಳನ್ನು ಕೂಡ ಮೈಸೂರು ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಸೊ ಒಂದಷ್ಟು ಏನು ಪೊಲೀಸರು ಕೂಡ ಈಗಾಗಲೇ ಅವರು ಬಂದ ಸಂದರ್ಭದಲ್ಲಿ ಮೆಡಿಕಲ್ ಟೆಸ್ಟ್ ಇರ್ಬೋದು ಅವೆಲ್ಲವನ್ನು ಕೂಡ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಜೈಲಿನ ಮುಂಭಾಗದಲ್ಲಿ ಭದ್ರತೆ ದೃಷ್ಟಿಕೋನ ಅಂದರೆ ದೊಡ್ಡ ಮಟ್ಟದ ಭದ್ರತೆ ಇಲಾಖೆ ದರ್ಶನ್ ಇರ್ಬೋದು, ಬೇರೆ ಬೇರೆ ಆರೋಪಿಗಳು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಿರೋ ಕಾರಣಕ್ಕಾಗಿ ಮೈಸೂರಿನಲ್ಲಿ 3 ಆರೋಪಿಗಳು ಇದರಲ್ಲಿ ಕೆಲವೇ ಕ್ಷಣ ಬರ್ತಾರೆ. ಸೊ ಹೀಗಾಗಿ ಬಂದ ತಕ್ಷಣದಲ್ಲಿ ಅವರ ಕೆಲವು ಪ್ರೊಸೀಜರ್ಸ್ ಏನಿರುತ್ತೆ ಆ ಪ್ರೊಸೀಜರ್ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ದಿವಿತ್. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಬಳ್ಳಾರಿ ಜೈಲಿನಲ್ಲೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಕ್ಷಣ ಕ್ಷಣದ ಅಪ್ಡೇಟ್ಸನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಎಲ್ಲರೂ ಒಟ್ಟಾಗಿ ಇದ್ದಂಥದ್ದು ಪರಪ್ಪನ ಅಗ್ರಹಾರದಲ್ಲಿ ಎಲ್ಲ ಕೈದಿಗಳು, ವಿಚಾರಣಾಧೀನ ಕೈದಿಗಳು ಒಟ್ಟಾಗಿದ್ದರು. ಆದರೆ ದರ್ಶನ್ ಗ್ಯಾಂಗ್ ಈಗ ಛಿದ್ರವಾಗಿದೆ. ಒಬ್ಬೊಬ್ಬರು ಒಂದೊಂದು ಜೈಲಿಗೆ, ಒಟ್ಟು 9 ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಇದೆ. ಆದರೆ ಇಲ್ಲಿ ಏನು ಗೊತ್ತಾ ವಿಷಯ, ನಟ ದರ್ಶನ್ರನ್ನ ಪೊಲೀಸ್ನವರು ಕಣ್ತಪ್ಪಿಸಿಕೊಂಡು ಹೋಗುವಂಥ ಪ್ರಯತ್ನ. ನೀಲಿ ಬಣ್ಣದ ಬೊಲೆರೋ ಗಾಡಿಗೆ ಬಟ್ಟೆಯನ್ನು ಕಟ್ಟಿ ಕಿಟಕಿಗೆ ಆತ ಕಾಣದಂತೆ ಕರ್ಕೊಂಡು ಹೋಗ್ತಿದ್ದಾರೆ. ಯಾತಕ್ಕಾಗಿ? ಏನು ಪ್ರಯೋಜನ? ಇದರಿಂದ ಏನು ಲಾಭ? ಆಲ್ರೆಡಿ ಎಲ್ಲ ಪರಪ್ಪನಗರದಲ್ಲಿ ಏನೇನಾಗಿದೆ, ದರ್ಶನ್ ಹೆಂಗಿದ್ದಾರೆ, ವೆಯ್ಟ್ ಲಾಸ್ ಆಗಿದ್ದಾರಾ, ವೆಯ್ಟ್ ಇದ್ದಾರಾ, ದರ್ಶನ್ ಪರಿಸ್ಥಿತಿ ಹೇಗಿದೆ ಎಲ್ಲವೂ ಗೊತ್ತಾಗೋಗಿದೆ. ವಿಡಿಯೋ ಕಾಲಲ್ಲಿ ಹಾಯ್ ಮಾಡಿದ್ರಿಂದ ಹಿಡಿದು ಕಪ್ಪಲ್ಲಿ ಚಹಾ ಕುಡಿಯೋವರೆಗೂ ಕೂಡ, ಸಿಗರೆಟ್ ಸೇದೋವರೆಗೂ ಕೂಡ ಎಲ್ಲವೂ ಗೊತ್ತಾಗೋಗಿದೆ. ಈಗ ನೀವು ಮುಚ್ಚಿಟ್ಟು ಕರ್ಕೊಂಡು ಹೋದರೂ ಕೂಡ ನಟ ದರ್ಶನ್ ಬಳ್ಳಾರಿಗೆ ಹೋಗಲೇಬೇಕು, ಬಳ್ಳಾರಿ ಜೈಲಿಗೆ ಹೋಗಲೇಬೇಕು. ಬಳ್ಳಾರಿ ಜೈಲಲ್ಲಿ ಸೆಲ್ ರೆಡಿ ಆಗಿದೆ. ಹೇಗಿದೆ ಸೆಲ್ಲು? ಸೆಲ್ಲು ಸುತ್ತಮುತ್ತ ಯಾರೂ ಇಲ್ಲ, ಅಕ್ಕ